ಗೆಳೆಯರೆ, ನಾವು ಇನ್ಸ್ಟಾಗ್ರಾಮ್ನಲ್ಲಿ ಸಪ್ರೇಟ್ ಆದಂಥ ವ್ಯಕ್ತಿಯ ಒಂದು ರೀಡ್ ರಿಸಿಪ್ಟ್ನ ಆಫ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ರೀಡ್ ರಿಸಿಪ್ಟ್ನ ಆಫ್ ಮಾಡೋದ್ರಿಂದ ಏನೇನಾಗುತ್ತೆ ಅಂದರೆ, ನಾವು ಅವರ ಒಂದು ಸ್ಟೋರಿನ ನೋಡಿದ್ದವರಿಗೆ ಗೊತ್ತಾಗಲ್ಲ, ನಂತರದಲ್ಲಿ ಅವರ ಮೆಸೇಜ್ನು ಕೂಡ ನಾವು ನೋಡಿದ್ದವರಿಗೆ ಗೊತ್ತಾಗೋದಿಲ್ಲ. ಈ ರೀತಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅನ್ನೋದು ಹೈಡ್ ಆಗುತ್ತೆ. ಅದನ್ನು ನಾವು ಯಾವ ರೀತಿ ಆಫ್ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡೋಣ. ಕೇವಲ ಒಂದೇ ಒಂದು ವ್ಯಕ್ತಿಯ ಒಂದು ರೀಡ್ ರಿಸಿಪ್ಟ್ನ ಆಫ್ ಮಾಡೋದು ಹೇಳ್ತಾ ಇದ್ದೀನಿ. ಇಲ್ಲಿ ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ವ್ಯಕ್ತಿಯ ಒಂದು ರೀಡ್ ರಿಸಿಪ್ಟ್ನ ಆಫ್ ಮಾಡಬೇಕು ಅಂತೀರಾ ಅವರ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಮಾಡ್ಕೊಳ್ಳಿ. ನಂತರದಲ್ಲಿ ಅವರ ಮೇಲ್ಗಡೆ ಹೆಸರು ಏನಿರುತ್ತೆ, ಯೂಸರ್ ನೇಮ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೈವಸಿ ಆ್ಯಂಡ್ ಸೇಫ್ಟಿ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಆ್ಯಂಡ್ ಸೇಫ್ಟಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ರೀಡ್ ರಿಸಿಪ್ಟ್ ಅಂತ ಇದು ಆನ್ ಇದೆ ಸ್ನೇಹಿತರೆ. ಇದನ್ನು ಆಫ್ ಮಾಡಿದರೆ ಕೇವಲ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಯ ಒಂದು ರೀಡ್ ರಿಸಿಪ್ಟ್ ಆಫ್ ಆಗುತ್ತೆ, ಬೇರೆಯವರಿಗೆ ಇದು ಅನ್ವಯ ಆಗೋದಿಲ್ಲ. ಈ ರೀತಿ ನಾವು ಯಾವುದಾದ್ರೂ ಒಂದೇ ಒಂದು ವ್ಯಕ್ತಿಯ ಒಂದು ರೀಡ್ ರಿಸಿಪ್ಟ್ನ ಸಂಪೂರ್ಣವಾಗಿ ಆಫ್ ಮಾಡಿ ಅವರ ಸ್ಟೋರಿಗಳನ್ನ ಅವರಿಗೆ ಗೊತ್ತಿಲ್ಲದ ಹಾಗೆ ನೋಡಬಹುದು.